ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ಕೇಡಿಕೋಟೆ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ವೆಂಕಟೇಶ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆಕಾಶ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಕೇಡಿಕೋಟೆ ಗ್ರಾಮಕ್ಕೆ ಹೋಗಿ ಹಲ್ಲೆ ನಡೆದಿರುವಂಥ ಸಮಗ್ರ ಮಾಹಿತಿಯನ್ನು ಪಡೆದು ನೊಂದ ಕುಟುಂಬಗಳ ಅಹವಾಲು ಕೇಳಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸಾಮಾಜಿಕ ಬಹಿಷ್ಕಾರದಿಂದ ದೌರ್ಜನ್ಯದಿಂದ ನೊಂದ ಕುಟುಂಬಗಳಿಗೆ ಜಿಲ್ಲಾಡಳಿತದಿಂದ ನೆರವು ನೀಡಲಾಗುವುದು ಎಂದರು. ನಿಮ್ಮ ಕುಟುಂಬಗಳಿಗೆ ಮನೆ, ಅಂಗನವಾಡಿ ಹಾಗೂ ಶೌಚಾಲಯ, ಕುಡಿಯುವ ನೀರು, ಉದ್ಯೋಗ ಕೊಡುವುದರ ಜೊತೆಗೆ ಸರ್ಕಾರದಿಂದ ಎಲ್ಲ ನೆರವು ನೀಡಲಾಗುವುದು ಎಂದರು. ಇನ್ನು ಸರ್ಕಾರದಿಂದ ನಿರ್ಮಾಣವಾದಂಥ ಎಲ್ಲ ಸಮುದಾಯ ಭವನಗಳು, ನೀರಿನ ಟ್ಯಾಂಕ್, ಜಲ, ನೆಲ, ಮರ ಇನ್ನು ಮುಂತಾದವುಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ತೆಗೆದುಕೊಂಡು ನೀವೇ ನಿರ್ವಹಿಸಿಕೊಂಡು ಹೋಗತಕ್ಕದ್ದು ಎಂದು PDOಗಳಿಗೆ ಸೂಚಿಸಿದರು. 40 ಕುಟುಂಬಗಳಿಗೂ ಎಲ್ಲರಿಗೂ ಜಾಬ್ ಕಾರ್ಡ್ ನೀಡಿ ಉದ್ಯೋಗ ನೀಡಲಾಗುವುದು. ಭಯಪಡುವ ಆತಂಕ ಬೇಡ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿ, ಗ್ರಾಮದಲ್ಲಿ ಯಜಮಾನಿಕೆ ಮಾಡುವವರು ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ಯಜಮಾನರು ಇರಬೇಕು. ಇನ್ನು ಮುಂದೆ ನೀವುಗಳು ಈ ಗ್ರಾಮದಲ್ಲಿ ಅಶಾಂತಿ, ದೌರ್ಜನ್ಯ, ದಬ್ಬಾಳಿಕೆ, ಬಹಿಷ್ಕಾರ ಇನ್ನಿತರೆ ಚಟುವಟಿಕೆ ಮಾಡುವ ಹಾಗಿಲ್ಲ ಎಂದು ಖಡಕ್ಕಾಗಿ ಹೇಳಿದರು. ಮುಂದಿನ ದಿನಗಳಲ್ಲಿ ಇಂತಹ ಅನಿಷ್ಟ ಪದ್ಧತಿ, ಜಾತಿ ತಾರತಮ್ಯ ಹೋಗಲಾಡಿಸಿ ಬಾಳುವುದು ನಿಮ್ಮೆಲ್ಲರ ಕರ್ತವ್ಯ. ಇನ್ನಾದರೂ ಎಚ್ಚೆತ್ತುಕೊಂಡು ಎಲ್ಲರನ್ನೂ ಸಮಾನತೆಯಾಗಿ ಸಾಗಿ ಎಂದು, ಇಲ್ಲವಾದರೆ ನಿಮ್ಮಗಳ ಮೇಲೆ ಸೂಕ್ತ ಕ್ರಮ ಎಂದು ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಚಳ್ಳಕೆರೆ ತಹಶೀಲ್ದಾರ್ ರೆಹಂ ಪಾಷಾ, ಜಂಟಿ ನಿರ್ದೇಶಕರಾದ ಮಂಜುನಾಥ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್, DYSP ಸತ್ಯನಾರಾಯಣ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ದೇವಲ ನಾಯ್ಕ, ಲಿಂಗೇಗೌಡ, PDOಗಳು, ಇತರೆ ಅಧಿಕಾರಿಗಳು ಇದ್ದರು. ಹೋರಾಟ ಮಾಡಿ ಸ್ವಾತಂತ್ರ್ಯ ಬಂತು. ಇವಾಗ ನೀವು ನೋಡಿದರೆ 80 ವರ್ಷ ಆಗಿದೆ. ನೀನು ಆ ಕ್ಯಾಸ್ಟು ನಾನು ಈ ಕ್ಯಾಸ್ಟ್ ಅಂತ ಇದು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ನಾವು ಒಪ್ಪಲ್ಲ. ಮೊನ್ನೆ ವಾರ್ನಿಂಗ್ ಮಾಡಿದ್ವಿ, ತುಂಬ ಸ್ಟ್ರಿಕ್ಟಾಗಿ ಲಾಸ್ ಇದೆ, ಅವ್ರು ಬಂದು ಮುಖ್ಯಮಂತ್ರಿ ಅರೆಸ್ಟ್ ಮಾಡಿ ಇನ್ನೊಮ್ಮೆ ಆಗಬಾರ್ದು. ನೀವು ಹೆಂಗೆ ನುಗ್ಗಿದಾರೆ ಅಲ್ಲಿಗೆ ನಾವು ಹಂಗೆ ನುಗ್ಗಿ, ಅದಕ್ಕೆ ಅವಕಾಶ ಕೊಡಬೇಡ. ಹೇಳಿ ಅವ್ರಿಗೆ ಸರಿ ಮಾಡ್ಕೊಳ್ಳಿ. ಇತಿಹಾಸಕ್ಕೊಂದು ಕೇಸ್ ಆಗಿದೆ, ಎಲ್ಲ ಸ್ಟೇಷನ್ನಾಗ ಇತಿಹಾಸಕ್ಕೊಂದು ಕೇಸ್ ಆಗಿದೆ. ನಮ್ಮೂರಂದ್ರೆ ಯಾವತ್ತು ಅಲ್ಲಿ ಹೋಗಿ 4 ಜನ ಹೋದರೆ ಅಲ್ಲಿನ ಸಾಹೇಬ್ರೇನೋ ಮರಿ ಯಾರೊಂದಿಲ್ಲ, ಮೊದಲಿದ್ದಾರೆ ಅಲ್ಲಿ ಇವಾಗಿದ್ದಾರೆ. ಒಂದು ಕೇಸ್ ಆಗಿದೆ. ನಮ್ಮೂರ ಗಲಾಟೆ, ಎಲ್ಲ ಊರ ಗಲಾಟೆ ಇರ್ತಕ್ಕ. 4 ಜನ ಹೇಳಿದ್ರು ಅವ್ರು ಊರ, ನಮ್ಮೂರು ಭಾಳ ಶಾಂತಿ ಆಗೈತೆ. ಗಲಾಟೆ ಆಗಿಲ್ಲ ಅಂದ್ರೆ ಅದರ ಅರ್ಥ ಅಲ್ಲಿ ಆಗೈತಿ. ಇವಾಗ ಅಲ್ಲಲ್ಲ, ಅನ್ಯಾಯ ಆಗಿಲ್ಲ ಅಂತ ಅರ್ಧ ಅಲ್ಲ. ಇಷ್ಟು ಜನ ಅವರು ಸುಮ್ಮನೆ ಇದ್ದಾರೆ, ಈಗ ಕೇಳ್ತಾ ಇದ್ದಾರೆ, ಅವರ ಹಕ್ಕುಗಳ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ನೀವು ಕೊಡಬೇಕು, ಅರ್ಥ ಆಯ್ತಾ? ಅದು ನಮಗೆ ರಾಜ್ಯಾಂಗ ಎಲ್ಲರಿಗೂ ಹಕ್ಕು ಕೊಟ್ಟರೆ. ನಾನು ಮೊನ್ನೆ ಹೇಳಿದೆ ನಿಮಗೆ, ಯಾರು ಒಬ್ಬರ ಹಕ್ಕನ್ನು ಇದು ಮಾಡೋಕ್ಕೆ ಬರಲ್ಲ. ಹಾಂ, ಯಾವ ಶಾಪ್ಗಾದ್ರೂ ಹೋಗ್ಬೋದು, ಯಾವ ದೇವಾಲಯಕ್ಕಾದ್ರೂ ಹೋಗ್ಬೋದು, ಯಾವ ಕಲ್ಯಾಣ ಮಂಟಪಕ್ಕಾದ್ರೂ ಹೋಗ್ಬೋದು. ಪ್ರತಿಯೊಬ್ಬರು ಈಕ್ವಲ್ ಇಲ್ಲ, ಎಲ್ಲರೂ ಸಮಾನ. ಅದನ್ನು ಯಾರಾದರೂ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ನಾವು ಎಂಟ್ರಿ ಮಾಡಬೇಕಾದ್ರು, ನಾವು ಅರೆಸ್ಟ್ ಮಾಡಬೇಕಾದ್ರೆ, ಆಯಿತಾ? ಇದಕ್ಕೆ ಅವಕಾಶ ಕೊಡಬೇಡ, ಅದಾಯ್ತಾ? ಇಷ್ಟು ದಿನ ಚೆನ್ನಾಗಿದ್ದೀವಿ, ಇಷ್ಟು ದಿನ ಏನೂ ಇಲ್ಲ ಅಂದರೆ ಅದ್ರ ಅರ್ಧ ಎಲ್ಲ ಚೆನ್ನಾಗಿದ್ದೀವಿ ಅಂತಲ್ಲ, ಅನ್ಯಾಯ ಇದೆ. ಈಗ ಅವ್ರು ಕೇಳ್ತಾ ಇದ್ದಾರೆ, ನೀವು ಅರ್ಥ ಮಾಡಿಕೊಂಡು ಅವ್ರಿಗೆ ಅವಕಾಶ ಕೊಡಬೇಕು, ಆಯಿತಾ? ಅವರು ಅನ್ಯಾಯಕ್ಕೆ ಹೋದಾಗ ಅನ್ಯಾಯಕ್ಕೆ ಹೋದಾಗ ಇಷ್ಟಿಲ್ಲ. ಅವರೆಲ್ಲ ಶ್ರೀಮಂತರ ಮಕ್ಕಳು, ನಾವೆಲ್ಲ ಬಾಡೋ ಮಕ್ಕಳು. ನೋಡಿದೇವಪ್ಪ, ಎಷ್ಟು ಶ್ರೀಮಂತರು ನಾವು ನೋಡಿದ್ದೀವಿ. ಅಲ್ಲ, 1,100 ಎಕರೆ ಜಮೀನು ಪಾಣಿ ಇದಾವಲ್ಲ, 80 ಎಕರೆ 90 ಎಕರೆ ಒಬ್ಬ ಮನೆಗೆ ಐತೆ. ಅದು ಬೇರೆ. ಇವರೇ ಜಮೀನು ಇರೋದು 100 ಎಕರೆ, ನಿಮ್ಗೊಂದು 1000 ಎಕರೆ, ಅದು ಬೇರೆ ವಿಚಾರ. ಹೆಂಗೆ ಬದುಕ್ತಾ ಇದ್ದೀವಿ ಊರಲ್ಲಿ ಬಹಳ ಮುಖ್ಯ ಅಷ್ಟೇ. ಹೊಂದಾಣಿಕೆ ನಾವು ಹೇಳ್ತಾ ಇರೋದು ಎಲ್ಲ ವಿಚಾರ ಇರಲಿ. ಈಗ ಹೇಳೋದಲ್ಲ, ಸಮಸ್ಯೆ ನಿಮಗೂ ಇದಾವೆ, ಅವ್ರಿಗೂ ಇದಾವೆ, ಒಪ್ತೀನಿ. ನಮ್ಮಿಂದ ಏನು ಸಾಲ್ವ್ ಮಾಡೋಕ್ಕಾಗ್ತವೆ ನಾವು ಪ್ರಯತ್ನ ಪಟ್ಟು ಸಾಲ್ವ್ ಮಾಡೋಕ್ಕೆ, ಅದನ್ನು ಕೇಳಿ ನೀವು. ಅದು ಬಿಟ್ಟು ನೀವು ಹೊಂದಾಣಿಕೆಯಿಂದ ಮಕ್ಕಳಾಗಿ ಬದುಕಬೇಕು. ಎಲ್ಲ ಒಟ್ಟಿಗೆ ಸೇರಿ ಸೌಕರ್ಯಗಳು ಕೇಳಿ, ಎಲ್ಲ ಒಟ್ಟಿಗೆ ಸೇರಿ ಸೌಲಭ್ಯಗಳು ಕೇಳಿ. ಎಲ್ಲ ಬಿಡಿ ಬಿಡಿಯಾಗಿ ಕೇಳಿದ್ರೆ ಅವ್ರಿಗೊಂದು ಇವ್ರಿಗೊಂದು ಒಂಥರ ಸರ್ಕಾರ ಕೊಡಲ್ಲ, ಎಲ್ರಿಗೂ ಒಟ್ಟಿಗೆ ಕೊಡ್ತದೆ, ಒಂದೇ ರೀತಿ ನೋಡಿ ಕೊಡ್ತದೆ. ಎಲ್ಲ ಒಟ್ಟಿಗೆ ಕೇಳಿ ಸೇರಿಬಿಟ್ಟು ನಿಮ್ಮ ಹಕ್ಕುಗಳನ್ನ ಕೇಳಬೇಕು, ಏನೇನು ಸವಲತ್ತು ಸೌಕರ್ಯ ಕೊಡೋಣ.